ಸೊ ಈ ವಾರ್ಡ್ರೋಬ್ ಬಂದು ಕಂಪ್ಲೀಟ್ ಫ್ಲೋರ್ ಟು ಸೀಲಿಂಗ್ ವರೆಗೂ ಹೈಟ್ ಇದೆ ಅಂಡ್ ವಿಚ್ ಇಸ್ 9 feet ಕಂಪ್ಲೀಟ್ ಓವರ್ ಆಲ್ ಹೈಟ್ ಅಂಡ್ ಈಚ್ ಡೋರ್ ಹೈಟ್ ವಿಲ್ ಬಿ 7.5 ಅಂಡ್ ಉಳಿದಿದ್ದಕ್ಕೆ ಡ್ರಾಸ್ನ ಪ್ಲಾನ್ ಮಾಡಿದ್ದೀನಿ. ದೆನ್ ಕಂಪ್ಲೀಟ್ ಆಗಿ 5 ಶಟರ್ಸ್ ಅಲಾಂಗ್ ವಿತ್ ಸ್ಮಾಲ್ ಲೈಬ್ರರಿ ಯೂನಿಟ್ ಕೂಡ ಪ್ಲಾನ್ ಮಾಡಿದೆ. ಅಂಡ್ ಯಾವಾಗ ನಾವು ಫ್ಲೋರ್ ಟು ಸೀಲಿಂಗ್ ವರ್ಗೂ ಹೈಟ್ ವಾರ್ಡ್ರೋಬ್ನ ಪ್ಲಾನ್ ಮಾಡ್ತೀವಿ, ದೆನ್ ರೂಮ್ ಲುಕ್ಸ್ ವೆರಿ ಸ್ಪೇಷಿಯಸ್ ಅಂಡ್ ಇಟ್ ಗಿವ್ಸ್ ಮೋರ್ ಪ್ರೀಮಿಯಮ್ ಲುಕ್. ನನಗೆ ಮೇನ್ ಪೇನ್ ಶಟರ್ಸ್ಗಿಂತ ಸಮಥಿಂಗ್ ಐ ವಾಂಟೆಡ್ ವೆರಿ ಯುನೀಕ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ಸ್. ಸೊ ಅದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಈ ಕಂಪ್ಲೀಟ್ ವಾರ್ಡ್ರೋಬ್ ಬಂದು ವುಡನ್ ಟೆಕ್ಸ್ಚರ್ ಲ್ಯಾಮಿನೇಟೇ ಯೂಸ್ ಮಾಡಿರೋದು ಆ್ಯಂಡ್ ಇದು ಫ್ಯಾಕ್ಟ್ರಿನಲ್ಲಿ ಲ್ಯಾಮಿನೇಟ್ ಪ್ರೆಸ್ ಆಗಿ ಆ್ಯಂಡ್ CNCಗೆ ಅಲ್ಲಿಂದ ಡೈರೆಕ್ಟಾಗಿ ಕಳಿಸ್ಬಿಟ್ಟು ಸೊ CNC ಕಟಿಂಗ್ ಆ್ಯಂಡ್ ಗ್ರೂನ ಮಾಡಿಸಿದ್ದೀವಿ. ಸೊ ಗ್ರೂ ಆಗಿದ ತಕ್ಷಣ CNCಯಿಂದ ಸೈಟ್ಗೆ ಡೆಲಿವರಿ ತೊಗೊಂಡಾದ ಮೇಲೆ ಇನ್ನೇನು ಈ ಗ್ಲಾಸ್ ವರ್ಕ್ ಫ್ಯಾಬ್ರಿಕ್ ಇದೆಲ್ಲ ಏನಿದೆ ಇದೆಲ್ಲ ಆನ್ ಸೈಟ್ ವರ್ಕ್ ಮಾಡಿಸಿರೋದು. ಸೈಟ್ಗೆ ಡೆಲಿವರಿ ಆದಮೇಲೆ ಸೊ ನೆಕ್ಸ್ಟ್ ನಾವು ಮಾಡಿದ್ದು ಈ ಗ್ರೂ ಇಲ್ಲಿ ಮಾಡಿರ್ತಾರೆ, ಗ್ರೂನಲ್ಲಿ ಗ್ಲಾಸ್ನ ಫಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಫ್ಯಾಬ್ರಿಕ್ನ ನೀಟಾಗಿ ಅಯರ್ನ್ ಮಾಡಿದ್ಮೇಲೆ ಸೊ ಅದಕ್ಕೆ ಸ್ಟಿಕ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಬ್ಯಾಕ್ ಸೈಡು ಕೂಡ ಗ್ಲಾಸ್ನ ಹಾಕಬೇಕು. ಲೈಕ್ ಸ್ಯಾಂಡ್ವಿಚ್ ಗ್ಲಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಸೇಮ್ ಪ್ರೊಸೀಜರ್ ಇದರಲ್ಲೂ ಕೂಡ ನಾವು ಯೂಸ್ ಮಾಡಿರೋದು. ಆ್ಯಂಡ್ ಅದಾದಮೇಲೆ ಎಲ್ಲ ಫಿಕ್ಸಿಂಗ್ ಎಲ್ಲ ಆದಮೇಲೆ ಟೀಕ್ವುಡ್ ಬೀಡಿಂಗ್ನ ಎಲ್ಲ ನೇಲಿಂಗ್ ಮಾಡಿಬಿಟ್ಟು ಸೊ ಫೈನಲಿ ನಾನು ಇದನ್ನು ಪಾಲಿಶಿಂಗ್ನ ಮಾಡಿ